ಕರ್ಣ, ನನ್ನ ಸಂಗಡ ಬಾ. ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕುಲಹೀನನಲ್ಲ ಕೇಳೆನ್ನ ಮಾತ. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿಯಂತದಲವತರಿಸಿರವ ಸುಕುಮಾರ ಬಾ. ಸುರಧೀರ ಸುಕುಮಾರ ಬಾ. ನಿನ್ನವಳು ಕುಂದಿ ವರ ಪಾಂಡವರ ಜನನೀ. ಮಾತೆ ನಿನ್ನವಳು ಕುಂದಿ ವರ ಪಾಂಡವರ ಜನನೀ. ಕರೆಯ ಬೆಳಗುವ ರವಿಯ ಕರುಣರಿ. ಕರೆಯ ಬೆಳಗುವ ರವಿಯ ಕರುಣರಿ. ಮಹಾಮಹಿಮನೆಂದೆನಿಸಿ ಮೆರೆವ ರವಿಸು ಕನೆಸಿ ಕುಮಾರವ. ಸುರಧೀರ ಸುಕುಮಾರವ. ತಳಮಳವೇ ಕರೆ ಮನದ ಚಿಂತೆ ತೊರೆ. ಕರ್ಣ, ತಳಮಳವೇ ಸಕೆ ಮನದ ಚಿಂತೆ ತೊರೆ. ತಳಮಳವೇ ಸಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆದ ಕನಸರ ಬೆಳ್ಳಿಸಿದ ಬೇದಿನಿಯೊಳುಗಿ. ಕನಸರ ಬೆಳ್ಳಿಸಿದ ಬೇದಿನಿಯೊಳುಗಿ. ಮಹಾಮಹಿಮನೆಂದೆನಿಸಿ ಮೆರೆವ ರವಿಸು ಕನೆಸು ಕುಮಾರವ. ಸುರಧೀರ ಸುಕುಮಾರವ. 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 ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ನೀವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಲ್ಲ. ಇದು ನಿನ್ನ ಧರ್ಮವೇ? ದೇವಾ ಶೋಧನೆಯನ್ನೆದು ವಿಧಿಸಾಪ. ಕವಿಚಾರಿ ಪರಿತಾಪಗೀಡಾದೆ ದೇವಾ. ಶೋಧನೆಯನ್ನೆದು ವಿಧಿಸಾಪ. ಬಹುದಿನ ನೊಂದೆ ಬಂಧುಗಳ
ಬಂದ ವಿಮೋಚನ ಮಾರ್ಗವನ್ನರಿಯದೆ ದೇವಾ ಶೋಧನೆಯನ್ನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಯನ್ನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಯನ್ನಿದು ವಿಧಿಶಾಪ ಜನ್ಮ ರಹಸ್ಯದ ಅಂತರವರಿತೋ ಜನ್ಮದಾಲೆಯ ನಿರ್ದಯವರಿತೋ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯನ್ನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತೊಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿ ಹಿಂದೆ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಪಾಂಡುಕುವರರ ಪಾಂಡುಕುವರರ ಕರೆಯಲು ಪೊರೆಯ ಧರ್ಮದಿಂದ ಕರೆಯಲು ಪೊರೆಯ ಧರ್ಮದಿಂದ ಅದರ ಬೇರೈ ಕರ್ಣವ ತೋರೈ
ಈಗಲೂ ನನ್ನ ಸಂಗಡ ಬಾಕಣ್ಣ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುವೆಯಂತೆ ಬಾಕಣ್ಣ. ಪರಮಾತ್ಮ, ನೀವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದೇ ಹೀಯಾಳಿಸುತ್ತಿರುವರಲ್ಲ. ನಾನಿಂತಹನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲಿಲ್ಲ ದೇವ, ಆ ಕರ್ಣನಾರು ತಿಳಿಸಲಾರೆಯ. ಆತನು ನೋಡಿದರೆ ನನಗೆ ಮರುಕುಂಟಾಗುವುದೆಂದು ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುತ್ತಿರುವುದು. ಅವಳ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ ಕಳಿಸು. ಕಾರಣ ನಾನಿನ್ನು ಬರಲೇ? ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಬೋತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡವರಾಜ, ಕುಂತಿದೇವಿ, ಮಾದ್ರೀದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಿಂದಲೂ ದಿಗಂತ ಕೀರ್ತಿ ಜ್ಯೋತಿಯಾಯಿತು. ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೋತನೆಂಬ ಆವೃತ್ತಕ್ಕೆ ಸಿಲುಕಿ ಅಪಾರವಾದ ಚಿಕ್ಕದಾದ ದೇಹಕ್ಕೆ ದೊಡ್ಡದಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರ್ಯಾರೆಂದು ತಿಳಿಯದೇ ವ್ಯಥೆ ಪಡುತ್ತಿದ್ದ ನನಗೆ ಇದೀಗ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಮೇಲೆ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿಕರ್ಣ, ಪಾಂಡವಪುತ್ರನಾಗಿ ಜನಿಸಿದ ನೀನು ಪಾಂಡವಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡವಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡವಕುಮಾರರಂ ಕೊಲ್ಲಲೇ. ಗುರುದೋಳ್ ಸಂಬಂಧಿರಂ ನಾ ಕೊಲ್ಲುವುದೇ. ಕೊಲಲಾಂ ಬಿಟ್ಟೊಡೆ ಕೊಲದೆನಾಂ ಬಿಟ್ಟೊಡೆ ಕೌರವೇಂದ್ರ. ಈ ದರೆಯೋಳ್ ಲೋಕ ಸಂಪತ್ತಿ ನಿಂಬಾಳ್ವನೇ. ಚಲದೆ ಪಾರ್ಥನರುಂಡವಂ ತರಿದು ಚಲದೆ ಪಾರ್ಥನರುಂಡವಂ ತರಿದು
ಶ್ರೀ ಪಾರ್ಥನ ಘೋರ ಶರಕೆನ ಸುತ್ತಾಗಲೇ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿಸಲಾದ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರುವುದೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೀ ವಿಧಾತ, ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವರು? ಶಾಂತಳೆ ಶಾಂತೆ, ವರದೀರಳಾಗಿ ವರ ಪತ್ನಿಯಾಗಿ ಬರುವೆ ದೇವಿ. ಶಾಂತೆ ಶಾಂತೆ, ವರದೀರಳಾಗಿ ವರ ಪತ್ನಿಯಾಗಿ ಬರುವೆ ಪತ್ನಿಯಾಗಿ ನೀನು ಪಾಂಡುಪುತ್ರ ಪತ್ನಿಯಾಗಿ ನೀನು ಗಂಡ ಚಿಂತೆಯಿಂದ ಕಟ್ಟೋಪದಿಂದ ನುಡುಗುವೆ ಕೋಮಲಾಗಿಯೇ ಕಟ್ಟೋಪದಿಂದ ನುಡುಗುವೆ ಕೋಮಲಾಗಿಯೇ ಶಾಂತೆ ಶಾಂತೆ, ವರದೀರಳಾಗಿ ವರಮರ್ತಿಯಾಗಿ ಬರುವೆ. ಏಕೆ ಏನಾಯ್ತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿಯ ಅಳವಿಗೆ 1 ಅಲ್ಲ 10 ಕಾರಣಗಳಿವೆ. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ರೂಪಗಳಾದ ಋಷಿಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲ. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ 1 ದಿನದ ಅವಿವೇಕದಿಂದ ಈ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು.
ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಇರುವೆ ನನ್ನೋರೇ ತಿಳಿಸಬಾರದೆ? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸಿ ಕೇಳು. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದರು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವಿನಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಶ್ರೀಕೃಷ್ಣನು. ಏನು ಕೃಷ್ಣನೇ? ಗೋಪಿಕಾಂಗನೆಯರ ವಿಲಾಸ ವಿಕ್ರಮಗಳಲ್ಲಿ ಮಗ್ನನಾದ ಎಡುಬದಿಯೋ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದರು. ಅದಿರಲಿ, ಪಾಂಚಾಲಿ ಭಾನುಮತಿಗೆ ಏನನ್ನು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿದಿದೆ ಎಂದು ಭಾವಿಸಿದ್ದೇನೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ನೀನು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದೆ, ಮತ್ತು ಇನ್ನು ಏನೇನು ಸಂಬೋಧಿಸಿದೆ? ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬೇಕಿಲ್ಲವೇ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಚ್ಚಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆಲಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಹಾತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಎಂದಿಗೂ ಕ್ಷಮಿಸುವುದಿಲ್ಲ. ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ನನಗೆ ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಅವನ ಕೋಪವನ್ನು ಶಮನ ಮಾಡುವುದೇ ನನಗ ಸಾಧ್ಯವಾಗುತ್ತಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲೇ ಅರ್ಜುನ ಸಹಾಯವನ್ನಾಗಲೇ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗಣಾಲಂಗ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲರು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ನಿಲ್ಲು ಪ್ರಿಯ ಸಹೋದರ.
ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ ದುಡುಕಿ ಸಮರ ಬಯಸುವುದನುಜಿತ ದುಡುಕಿ ಸಮರ ಬಯಸುವುದನುಜಿತ ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವೋ ಗುರು ಸಂಜಾತರ ನರಳಿಸದಿರುವುದೇ ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವೋ ಗುರು ಸಂಜಾತರ ನರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಯರು ಎಂಬ ಭೀಮಾ ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ಬಾಣಿಯ ಮರೆಯುವುದನುದಿತ ಹಿರಿಯರ ಬಾಣಿಯ ಮರೆಯುವುದನುದಿತ ಬಿಡುಕೋಪವ ಮನದೆ ಅನುಜ ಬಿಡುಕೋಪವ ಮನದೆ ನಿಲ್ಲು 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 ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಆರಂಭಿಸುವುದು ಅನುಚಿತ. ಪಾಂಚಾಲಿ ಮಾನಿನಿ ಮನದ ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಈ ದುಗುಡವೋ ಮಾನಿನಿ ಮನದ ವೇದನೆ ನೀಗಿತೋ ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಈ ದುಗುಡವೋ ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವ ಮಂಡಲಿ ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನಗನು ತಾಪವ ತರುಣಿ ಸಹಿಪುದು ಮನದನು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯದ ಕೊರಗನು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯದ ಕೊರಗನು ಸರಿಯೇ ಶಾರದಾಚಿನಿ ನರಿಯದ ಈ ಪರಿ ಶಾರದಾಚಿನಿ ನರಿಯದ ಈ ಪರಿಯ ನಿಂತು ನೀ ನಿಂತು ಕೋಪ ಕೆಡುವೆ ಯಾಕೆಂತು ನೀ ನಿಂತು ಕೋಪ ಪಡುವೆ ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ತರುಣಿ ಏತಗೆ ಈ ದೂರವೋ ಇದಕ್ಕೇನು ಹೇಳುವೆ ಪಾಂಚಾಲಿ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಮುಂದುವರಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಹೆದರಿ ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನಕ್ಕೆ ಗುರಿಪಡಿಸುವಿರೋ ಎಂಬುದೇ ನನ್ನ ಚಿಂತೆಯಾಗಿದೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಬರುತ್ತೇನೆ. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ಸಹೋದರರೇ, ನಿಮ್ಮ ಅಪೌರುಷ ಬಲದ ಸತ್ಕಾರ ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತೇವೆ.
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನು ನನಗಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ಆನಂತರ ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತುಗಳನ್ನು ಕೇಳುವುದರಲ್ಲಿ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆಯನ್ನು ಕೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಳಿಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ಹೆಚ್ಚು ನಿನಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಕೃಷ್ಣ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಬಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು, ಒಪ್ಪುವುದಿಲ್ಲ. ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನೋ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಇಚ್ಛೆಯಂತೆ ನಿನ್ನ ಮುಂದೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದೋ ಆಗಲೇ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ಭೀಮಸೇನ, ಬಿಡಯ್ಯ ಗದೆಯನ್ನು. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಚ್ಚುವುದರಲ್ಲಿ ಮಹಾ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಮಾಡಿದವರು ಏನು? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದರೆ
ಯಾರು ಯಾರು ಆ ಕಾರ್ಯವನ್ನು ಮಾಡಿದ್ದು? ದುರಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕೆಲಸವನ್ನು ಮಾಡಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಗೆ ಸಾಧ್ಯ? ಅಷ್ಟು ಮಾತ್ರವಲ್ಲ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ಪಾಂಚಾಲಿ, ನನ್ನ ಕರಗಳನ್ನು ಮೆಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ಪಾಂಡವರ ರಾಯಭಾರಿಯನ್ನು, ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಆ ಕುಂದಿ ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ದುರ್ಯೋಧನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಗೌರವನೋ ಹಿಡಿಂಬಾಪತಿಯ ಕೇಳು. ದುಡುಕುತ್ತ ನುಡಿದ ಗೌರವನೋ ಹಿಡಿಂಬಾಪತಿಯ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ಕಡೆಗೂ ಯುದ್ಧವಾಗೈವ ಕೊಡೆ ನಾನು ಐವರಿಗೈದು ಗ್ರಾಮವ ಕೊಡು ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವನ ಮಳೆದಾಗ ಕೊಡುವೆನು ರಾಜವನ ಮಳೆದಾಗ ಗೌರವನು ಹಿಡಿಂಬಾಪತಿಯ ಕಡೆ ಸಾಮಾನ್ಯ ಕೊಡೆ ನಾನು ರಾಜ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಮತ್ತು ಸ್ಪಂದನದಲ್ಲಿ, ವೀರ ರಸಿಕರ ಘೋಷದಲ್ಲಿಯೇ ಎಂದು ಹೇಳಿಬಿದ್ದಾರೆ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಟ್ಟು. ಧನಂಜಯ, ಏನೋ ಯಾರೂ ಬಿಟ್ಟುವುದಿಲ್ಲವೇ? ಇರಲಿ, ನಾನೇ ಬಿಟ್ಟುಕೊಳ್ಳುವೆನು. ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಬಲಜೋನ್ಯತೆಯ ಕುಲ ಹೇಳಿಗಳನ್ನು ಬೆಳಗಂದೊಳಗೆ ತಲೆಗಳನ್ನು ಕೊಟ್ಟು ಎಲೆಗಳನ್ನು ಕೆಳಗಿರುವುದಾರೊಳ್ಳೆ. ಬಲಜೋನ್ಯತೆಯ ಕುಲ ಹೇಳಿಗಳನ್ನು ಬೆಳಗಂದೊಳಗೆ ತಲೆಗಳನ್ನು ಕೊಟ್ಟು ಎಲೆಗಳನ್ನು ಕೆಳಗಿರುವುದಾರೊಳ್ಳೆ. ರಣದಾರೊಳ್ಳೆ. ಪಾಂಡವರ ಋಷಿಯ ಗುರುವನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಸೇರೆ. ಪಾಂಡವರ ಋಷಿಯ ಗುರುವನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಸೇರಿ ಕಂಡ ಎಲುಬುಗಳ ತುಂಡರು ಸೇರಲು ಕಂಡಿಗೆ ಔಷಧವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರು ಸೇರಲು ಕಂಡಿಗೆ ಔಷಧವ ಮಾಡಿಸುವೆ. ಹೊರಸೋನ್ಯಗಳ ಕುಲ ಹೇಳಿಗಳನ್ನು ತಲೆಗೊಂದೊಳಗೆ ತಲೆಗಳನ್ನು ಜನಗಳನ್ನು ಕೆಳಗಿರುವುದ ಮುಗಿಸಿಕೊಳ್ಳೆ. ರಣದ ಮುಗಿಸಿಕೊಳ್ಳೆ. ವಾಸುದೇವ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡುತ್ತೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 98 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆ. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.
सप्ताश्वरतमारूढम् प्रचण्डम् कश्यपात्मजम् श्वेतपद्मधरम् देवम् सूर्यम् प्रणमाम्यहम् तं सूर्यम् ഹരിയല്ലാറത ഘോരസം ദേഹദാബ്ദികൾ മുഴുകി ഹേന ഹരിയല്ലാറത ഘോരസം ദേഹദാബ്ദികൾ മുഴുകി ഹേന ಮನದಿ ಮೋಡಿಹ ಅಂಧಕಾರವ ಮನದಿ ಮೋಡಿಹ ಅಂಧಕಾರವ ಬೆಳಗ್ಗೆ ತಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಹೇ ಭಾಸ್ಕರ ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ನಿಂದು ತಾಪದೆ ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ನಿಂದು ತಾಪ ಬೆಳಗ್ಗೆ ತಿಂದು ಭಾಸ್ಕರ ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ನಿಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಹೇ ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕುಮಾರ ಕರ್ಣ ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ ಈ ನಿರ್ಭಾಗ್ಯನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಯಾರು? ಕುಂತಿ, ನನ್ನ ಎತ್ತ ತಾಯಿ. ಅಮ್ಮ, ಇರೋ ನಮಸ್ಕರಿಸುವೆನು. ಕೀರ್ತಿಸೀರನಾಗು ಕರ್ಣ. ಬಹುದಿನದ ಬಯಕೆ ಫಲಿಸಿತಮ್ಮ.
ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ವರನ ಪೊರೆದೆ ಕರುಣೆಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಈ ಋಣವ ತೀರಿಸಲಿನ ಎಂದಿಗೆ ಈ ಋಣವ ತೀರಿಸಲಿನ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾದ ಏನೊಂದ ಹರಿಗೆ ಮಗುವಮ್ಮ ನಾನಾದ ಏನೊಂದ ಹರಿಗೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಪರಾಗ ಏನಂದು ತಾಯೇ ನಾ ಮಾಡಿದ ಪರಾಗ ಏನಂದು ತಾಯೇ ಅಕ್ಷಮ್ಯವೆನಿಸೆ ಜೀವವ ಪೊರೆ ಅಕ್ಷಮ್ಯವೆನಿಸೆ ಜೀವವ ಪೊರೆ ಮಗನೆಂಬ ಮಮಕಾರ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೆ ಹುದೆ ಕೊರತೆ ಐವರ ಮಾತೆ ನಿನಗೆ ಹುದೆ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶೀಲನಾಗು ಕಂದ ಕೀರ್ತಿಶೀಲನಾಗು ಎಂತ ಕೀರ್ತಿಯಮ್ಮ ನನ್ನದು ಎಂತ ಕೀರ್ತಿ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ನಾನು ಮಾಡಿದ ಅಪರಾಧವಾದರೂ ಏನು ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಹಾಗೆಯೇ ಬಿಟ್ಟವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆಯಿಂದ ಸಾಕಿ ಸಲಹುವು ಹೀಗಿರುವಾಗ ನನ್ನನ್ನು ತೂತ ನೀಚ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿರುವಾಗ ನೀನಿವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಹೇಕಮ್ಮ ಸುಮ್ಮನಾದೆ ಹೋಗಲಿ ನೀನು ನನ್ನ ಹೆತ್ತ ತಾಯಿ ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ ಕರುಣೆ ತೋರಿದೆಯಲ್ಲ ನಿನ್ನೀ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ ನಾನು ಹೇಗೆ ತೀರಿಸಲಿ ಗಂಧ
ಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ಕರ್ಣ, ನನ್ನ ಕರ್ಮಕ್ಕೆ ನೀನೇನು ಮಾಡುತ್ತೀಯ? ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ? ಅಂತಹ ಭಾಗ್ಯವೆಲ್ಲಿಂದ ಬರಬೇಕು? ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಡೆಸುವೆನು. ಆದರೆ ಜೀವಿಸಿರುವ ತನಕ ನಾನು ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಿಲ್ಲ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರಗೊಡ್ಡಿ ಬೇಡಿಕೊಳ್ಳುತ್ತೇನೆ, ಮಾತ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳಹದಿಯರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಯರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರಬೇಕಂದ. ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಹೆಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ? ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಬಿಡು ನಿನ್ನ ವ್ಯಥೆಯನ್ನು. ಕುಮಾರ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಕರ್ಣ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ದೂಷಿಸಿ ಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಓಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ. ಹೋಗ್ಲಿ ಬಿಡು ಕರ್ಣ. ಕಂದ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸಿಕೊಡು. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧವನ್ನು ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ನಿನ್ನ ಚಿಂತೆ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಯಾಕಂದ? ಹೇಳು ತಾಯಿ, ಇದರಿಂದಲಾದರೂ ನನ್ನ ಹೆತ್ತ ತಾಯಿ ಋಣವನ್ನು ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನೋ ಜನನಿ ನಿನ್ನ ಮಗನಿವನೋ ಒಸಿಯಾಡುವನೇನು? ಮಾತೆಯ ನುಡಿಗೆ ಒಸಿಯಾಡಿದರೆ
ಏನಾದರೂ ಸರಿ ನಡೆಯುವೆನು ನಿನ್ನ ನುಡಿಯ ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನೇ ಪರಮದಯಾಳು ಕರೆಯೊಳು ನಿನಗೆ ಸರಿ ಸಮರಾರೋ ಕರ್ಣ ಮಾತೆಯ ಮಾತನು ಆಲಿಸು ವೀರ ಮರ ಮಾತೆಯ ಮಾತನು ಆಲಿಸು ವೀರ ಸುಖದಲ್ಲಿ ಬಾಳೆ ಮರ ನನ್ನ ಮಾತನ್ನು ಕೇಳು ಆಲಿಸೀರ ಸುಖದಲ್ಲಿ ಬಾಳೆ ಕುವರನಿಗೆ ಕೇಳು ಪರಮದಯ ಕರೆಯೊಳು ನಿನಗೆ ಸರಿ ಸಮರಾರೋ ನಾಳಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಣವ ತೊಡಗಿರು ನನಗೆ ದೊಡ್ಡ ಬಾಣವ ತೊಡಗಿರು ನನಗೆ ದಿಟ್ಟತನದಿ ಬೇಸದರೆ ಹೋದೆ ದಿಟ್ಟತನದಿ ಬೇಸದರೆ ಹೋದೆ ಕುವರನಿಗೆ ಪರಮದಯ ಕರೆಯೊಳು ನಿನಗೆ ಸರಿ ಸಮರಾರೋ ಕರ್ಣ ನಾಳಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕರ್ಣ ತೊಡಬೇಡ ಅಮ್ಮ ಎಂತ ಮಾತು ಕೇಳಿಬಿಟ್ಟೆ ತಾಯಿ ಎಂತ ಮಾತು ಕೇಳಿಬಿಟ್ಟೆ ಸುಯೋಧನ ಈಗಲೀಗ ನೀನು ಕೆಟ್ಟೆ ಈಗಲೀಗ ನೀನು ಕೆಟ್ಟೆ ಅಷ್ಟದಿಕ್ಪಾಲಕರೇ ಮನು ಮುನಿಗಳೇ ಸೂರ್ಯಚಂದ್ರಾದಿಗಳೇ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು ನೀವೇ ಕಾಪಾಡಬೇಕು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನು ಕಿತ್ತುಕೊಂಡನು ಇದೀಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವ ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಇರಲಿ, ಪ್ರಪಂಚ ದೈವ ಎಲ್ಲ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವೈತೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಕರ್ಣ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಅಮ್ಮ. ಕರ್ಣ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನೋಡುವ ಭಾಗ್ಯ ಸಿಗುವುದೋ ಇಲ್ಲವೋ? ಕರ್ಣ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕುಮಾರ. ಸತ್ಯವಾಗಿಯೂ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ, ನಾಳಿನ ಯುದ್ಧದಲ್ಲಿ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ದೈವವಶಾತ್ ನಾಳಿನ ಈ ಯುದ್ಧದಲ್ಲಿ ನಾನು ಮೃತಪಟ್ಟರೆ ಸತ್ಯಾಸಂದನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳು ಮಾಡಿಸಬೇಕು ವಿನಂತಿಸುವೆನು ತಾಯಿ. ಇಷ್ಟೊಂದು ಸಂಕಟ ರಾಶಿಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ
ಪ್ರಪಂಚದಲ್ಲಿ ದೈವ ಬಲ ಇಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವೇ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದುದು. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಎಲ್ಲ ಮಾಯೇ ಮಾಯಾ ಜಾಲ. ವಿಧಿಗೈದ ಮೋಸದಿಂದ ಗತಿಗೆ ನಾದೆ ಜಗದೇ. ವಿಧಿಗೈದ ಮೋಸದಿಂದ ಎನ್ನಯ್ಯ ಬಾಳು ಕಣ್ಣೀರು ಜಗದೇ. ಬಾಲಿ ಬರಾರೋ ದೀನನ ದಯದೇ. ಎನ್ನಯ್ಯ ಬಾಳು ಕಣ್ಣೀರು ಜಗದೇ. ಪಾಲಿ ಬರಾರೋ ದೀನನ